ಪಾಂಡವಪುರ ತಾಲೂಕಿನ ದೊಡ್ಡಬೇಡರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಅಭಿವೃದ್ಧಿಗಾಗಿ 78,000 ಧನ ಸಹಾಯ ನೀಡಿದ ಸಮಾಜ ಸೇವಕರಾದ ಶ್ರೀ ಬಾಲಭೈರವೇಶ್ವರ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಶ್ರೀ ಅರವಿಂದ್ ರಾಘವನ್ ರವರು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಶ್ರೀ ಅರವಿಂದ್ ರಾಘವನ್ ರವರಿಗೆ ಹೂವಿನ ಮಳೆಯನ್ನು ಸುರಿಸಿ ಭವ್ಯ ಸ್ವಾಗತ ಕೋರಿದ ದೊಡ್ಡಬೇಡರಹಳ್ಳಿ ಸರ್ಕಾರಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು, ಶಾಲೆಯ ಮಕ್ಕಳು ಹಾಗೂ ಶಿಕ್ಷಕರು. ಶ್ರೀ ಅರವಿಂದ್ ರಾಘವನ್ ರವರು ಶಾಲೆಯ ಕೊಠಡಿಗಳನ್ನು ವೀಕ್ಷಿಸಿ ತಾವು ನೀಡಿದ ಹಣ ಸಹಾಯದಿಂದ ಖರೀದಿಸಿದ್ದ ದೊಡ್ಡ LED ಟಿವಿಯನ್ನು ಉದ್ಘಾಟನೆಗೊಳಿಸಿ ಮೊಬೈಲ್ ಆ್ಯಪಿಂದ ಸ್ವಿಚ್ ಹಾಕುವ ಮುಖಾಂತರ ತಾವೇ ನೀಡಿದ್ದ ಪ್ರಿಂಟಿಂಗ್ ಮಿಷಿನ್ನಲ್ಲಿ ತಮ್ಮ ಭಾವಚಿತ್ರ ಬರುವುದನ್ನು ನೋಡಿ ಖುಷಿಪಟ್ಟರು. ಅದೇ ರೀತಿ ಶಾಲೆಗೆ ಬೇಕಾಗಿರುವ ಟೇಬಲ್, ಕುರ್ಚಿಗಳನ್ನು ಖರೀದಿ ಮಾಡಲಾಗಿದೆ ಎಂದು ಈ ಸಂದರ್ಭದಲ್ಲಿ ಶಿಕ್ಷಕರು ತಿಳಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಲೋಕೇಶ್, ಸದಸ್ಯರಾದ ರಾಜು DC, ಮುಖಂಡರು ಶಿವಲಿಂಗ, ಗ್ರಾಮಸ್ಥರು ಭವಾನಿ, ರೇಖಾ, ಮುಖ್ಯ ಶಿಕ್ಷಕರಾದ ಸಿದ್ದರಾಜು, ಶಿಕ್ಷಕರು ಪವಿತ್ರ, ಜಯರಾಮು, ವಿಜಯ ಕುಮಾರಿ, ಶಿಕ್ಷಕರಾದ ಪಾಮ ನಂಜುಂಡಸ್ವಾಮಿ, ಪಟ್ಟಸ್ವಾಮನಹಳ್ಳಿ ಸರ್ಕಾರಿ ಶಾಲೆಯ ಶಿಕ್ಷಕರಾದ ದೀಪು, ತಿಮ್ಮನಕೊಪ್ಪಲು ಸರ್ಕಾರಿ ಶಾಲೆಯ ಶಿಕ್ಷಕರಾದ ಲೋಕೇಶ್, ಬಿಜೆಪಿ ಮುಖಂಡರಾದ HN ಮಂಜುನಾಥ್ ಉಪಸ್ಥಿತರಿದ್ದರು. ಅವ್ರಿಗೆ ಪ್ರಿಂಟ್ ಕೊಡಿಸ್ಬಿಡಿ, ಇವ್ರಿಗೆ ಏನು ಕೇಳಿದ್ದೆ ನೋಡಿ ಮತ್ತೆ ಸರಿ बस हंगे बस बाहर ಮತ್ತೆ ಹಂಗೆ ಇಲ್ಲಿ ಬರುತ್ತೆ ಮತ್ತೆ ಮಂಜನೆ ಇಲ್ಲ ಸರ್ ಬೇಗ ಬನ್ನಿ. Thank you, Andy. So thank you. ಬನ್ನಿ ಸರ್, ಎಲ್ಲರೂ ಬನ್ನಿ ಸರ್. ಏನೇ ಬನ್ನಿ ವರದಕ್ಷಿಣೆ ವಿಶೇಷವಾಗಿ ಅದು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾಗಿ ನಮ್ಮ ಶಾಲೆಗೆ ಸ್ವಾಗತವನ್ನ ಕೊಡ್ತೇನೆ. ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ದಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ರೂಪ. हे प्रभु निन
ನಿನಗಿದು ನಮಸ್ಕಾರ. ಹೇ ಪ್ರಭು ನಿನಗಿದು ನನ್ನ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ನಗುಮುಖದಿಂದ ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ. ಅಭಯ ಹಸ್ತವಾಣಿ ಚೈತನ್ಯ ನೀ. ಕೇಂದ್ರ ಸರ್ಕಾರದ ಸವಲತ್ತು ಪಡೆಯುವಂಥ ಒಂದು ವಿಚಾರದಲ್ಲಿ ಅದೊಂದು ರೀತಿಯಲ್ಲಿ ಅದಕ್ಕೆ ತಾರತಮ್ಯ ಆಗೈತೆ ಅಷ್ಟೇ. ಭಾರಿ ದೊಡ್ಡ ಗ್ರಾಮ, ದೊಡ್ಡತನ ಇರ್ತಕ್ಕಂಥ ಗ್ರಾಮ. ಆ ಗ್ರಾಮಕ್ಕೆ ಸಲ್ಲಬೇಕಾದಂಥ ಸರ್ಕಾರದಿಂದ ಸಲ್ಲಬೇಕಾದಂಥ ಸವಲತ್ತು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ವೋ ಅಥವಾ ಸರ್ಕಾರನೇ ಕೊಡೋದಕ್ಕೆ ಸಾಧ್ಯ ಆಗಲಿಲ್ವೋ ಅಂತ ಒಂದು ಗ್ರಾಮಕ್ಕೆ ಇವತ್ತು ದಿನ ನಮ್ಮ ಅರವಿಂದ್ ಈಗಾಗಲೇ ನಾನು 1.5 ವರ್ಷದಲ್ಲಿ ಬಂದಿದ್ದ ಸಂದರ್ಭದಲ್ಲಿ ಒಂದು ಪ್ರಿಂಟರ್ ಕೇಳಿದ್ರು. ನಾನು ಬಂದಾಗ ಅದೇ ನೆನಪಾಯ್ತು. ಅದು ಕೊಟ್ಟರು ಅಂದಾಗ ನಾನು ಅದನ್ನು ರಿಜಿಸ್ಟರ್ ಐತೆ ಅಂದಾಗ ಅದನ್ನೇ ಹೇಳಿದೆ. ಕೆರಗೋಡು ಶಾಲೆಯವರು ಕ್ಯೂನಿಕ್ಸಿಂದ ಅವ್ರಿಗೆ ಒಂದು 3.5 ಲಕ್ಷದ ಹಣ ಬಿಡುಗಡೆ ಮಾಡಿದ್ದು. ನಮ್ಮ ಹತ್ರ ಪ್ರಿಂಟರ್ ಕೇಳಿದಾಗ ನಮ್ಮ ಹತ್ರ ಪ್ರಿಂಟರ್ ಕೊಡ್ತೀವಿ ಅಂತಿದ್ರು. ಅದು ಕೊಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಅದು ಯಾಕೆ ಸಾಧ್ಯ ಆಗಿಲ್ಲ ಅಂದರೆ ಅರವಿಂದ್ ರಾಘವನ್ ಅವರು ಈ ಶಾಲೆಗೆ ಕೊಡಬೇಕು ಅಂತಿತ್ತು. ಇವತ್ತಿನ ದಿನ ಈ ಶಾಲೆಗೆ ಅದನ್ನು ನಮ್ಮ ತಾಲೂಕಿಗೆ ಕಾಮಧೇನು ಅಂತ ನಾವೆಲ್ಲ ಕೇಳ್ತೀವಿ. ಕಾಮಧೇನು ನಾವೇನು ಕೇಳಿದ್ರು ಕೊಡ್ತಿತ್ತು ಅಂತೇಳಿ ಎಲ್ಲ ಸುಮ್ಮನೆ ಕಥೆಗಳನ್ನ ನೋಡ್ತೀವಿ. ನಾನು ಕಂಡಂಥ ವ್ಯಕ್ತಿತ್ವದಲ್ಲಿ ರಾಜಕಾರಣಿಗಳಿರ್ಬೋದು, ಸರ್ಕಾರ ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಕೇಳಿದ ತಕ್ಷಣ ಮಿಂಚಿನ ವೇಗದಲ್ಲಿ ಹಣನ ಬಿಡುಗಡೆ ಮಾಡೋಂಥ ವ್ಯಕ್ತಿ ನಾನು ನೋಡೋದು ಏಕೈಕ ವ್ಯಕ್ತಿ ಅಂತಂದ್ರೆ ಅರವಿಂದ್ ರಾಘವನ್. ಅಥವಾ ಅದು ಏನು ಶಕ್ತಿ ಆಯಿತು ಅನ್ನೋದು ಗೊತ್ತಿಲ್ಲ. ಈಗ ಮೇಡಮ್ ಅವರೆಲ್ಲ ಕೇಳಿದ್ರು, ಒಂದು ಶಾಲೆ ಪ್ರಾರಂಭ ಮಾಡಿದಂಥ ಅರವಿಂದ್ ರಾಘವನ್ ಸರ್ ಅಂಗನವಾಡಿಗೆ ಮಕ್ಕಳುಗಳನ್ನೆಲ್ಲ ಕುತ್ಕೋತಾವ್ರೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಇವತ್ತು 92 ಅಂಗನವಾಡಿ ಕೇಂದ್ರಗಳಿಗೆ ಹಣ ಬಿಡುಗಡೆ ಮಾಡ್ತಾರೆ. ಇವತ್ತಿನ ದಿನ ಅಂಗನವಾಡಿ ಕೇಂದ್ರಗಳು ನೋಡಿ ನಮ್ಗೆ ಖುಷಿ ಆಯ್ತದೆ. ಎಲ್ಲ ಚೇರ್ಗಳೈತೆ, ಮಕ್ಕಳಿಗಾಗಿ ಟೇಬಲ್ ಐತೆ, ನೋಡಿದ್ರೆ ಹೈಟೆಕ್ ಕಾಣ್ತದೆ. ಮಕ್ಕಳಿಗಾಗಿ ಚಿಕ್ಕದ್ರಲ್ಲೇ ಅವ್ರಿಗೆ ಅಂಗನವಾಡಿಯಿಂದಲೇ ಅವ್ರಿಗೆ ಹೊಸತನ ಬಂದ್ರೆ ಅವ್ರು ಬರ್ತಾ ಅಪ್ಗ್ರೇಡ್ ಆಗ್ತಾರೆ. ಅದನ್ನ ಮನಗಂಡು ಅವ್ರು ಮಾಡಿದ್ರು. ಶಾಲೆಗಳಿಗೂ ಸಹ ಬೇಕಾದಷ್ಟು ಶಾಲೆಗಳಿಗೆ ಅವ್ರು ಸಹಕಾರ ಮಾಡಿದ್ರು. ಹೆಸರುಗಳೆಲ್ಲ ನೆನ್ಪಿಟ್ಕೊಂಡ್ರೆ ನಾನು ನಂಜನಸ್ವಾಮಿ ಅವ್ರದ್ದು ಹಾಡು ಕೇಳಿದ್ರೆ ಅಂದ್ರೆ ಅವ್ರ ಇತಿಹಾಸನೇ ಹೇಳೋದು. ನಮ್ಮ ದೀಪ ಮಾಸ್ಟರ್ ಬಂದಿದ್ದರಿಂದ ಪರ್ಸನಲಿ ದೀಪ ಬಂದಿಲ್ವಲ್ಲ ಅಂತ ಕೇಳಿದ್ರು. ನಮ್ಮ ಮಧು ಪತ್ರಕರ್ತರು ಗೊತ್ತು. ಇಲ್ಲಿ ಯಾರು ಶಾಲಾ ಕಮಿಟಿ ಅಧ್ಯಕ್ಷರು ಲೊಕೇಶನ್ ಒಂದ್ಸಾರಿ ಪರಿಚಯ ಮಾಡ್ತಾರೆ, ಎಲ್ಲರ ಹೆಸರನ್ನು ತಿಳ್ಕೊಂಡ್ಬಿಡ್ತಾರೆ. ಅಷ್ಟು ಶಕ್ತಿ ಇರುತ್ತಾರೆ. ಇವತ್ತು ಅಂತ ವ್ಯಕ್ತಿ ಇವತ್ತಿನ ದಿನ ಅವರು ಇವತ್ತು ಬಂದು ಇವತ್ತು ಟಿವಿ ನೀವೇನು ಕೇಳ್ಕೊತೀರಿ ಆ ಟಿವಿ ನೀವು ಎಷ್ಟು ಅಡಿ ಎಷ್ಟು ಇಂಚಿನ ಕೇಳ್ತೀರಿ ಅಷ್ಟೊಂದೇ ತಗೊಳ್ಳಿ ಅವರು ಅಂತ ಒಂದು ವ್ಯಕ್ತಿ. ಭಾರಿ ಖುಷಿ ಆಯ್ತು. ಆಮೇಲೆ ನಮ್ಮ ರಾಜೇಶ್ ಅವರು ಇವತ್ತು ಕೊಟ್ಟಿರ್ತಕ್ಕಂಥ ಮೆಟೀರಿಯಲ್ಸ್ ಕೊಟ್ಟಿರ್ತಕ್ಕಂಥ ರಾಜವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನ ಹೇಳಿದ್ರು. ಭಾರಿ ಖುಷಿ. ಯಾಕೆ ಬೇಕು, ಯಾಕೆಂದ್ರೆ ನಾವು ಏನು ಕೊಡ್ತೀವಿ ಅದು ಉಳಿಬೇಕು, ಅದು ಶಾಶ್ವತ. ಯಾಕೆಂದ್ರೆ ಅದು ಚೆನ್ನಾಗಿದ್ರೆ ರಾಘವನ್ ಅವ್ರಿಗೆ ಹೆಸರು ಬರ್ತದೆ, ಕೊಡ್ಸಿರೋರ್ಗೂ ಬರ್ತದೆ, ಇಲ್ಲಾಂದ್ರೆ ಎಲ್ಲರಿಗೂ ಬೈಕತ್ತಾರೆ ತಂದ್ಕೊಬಿಡೋದ್ರು ನೋಡಿ ಇಂಥದ್ದು. ಅದರಿಂದ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತಾಗಲೇ ಪಾಂಡವಪುರದ 16 ಕಡೆ ಇದ್ದು ಬಂದು ಇವತ್ತಲ್ಲಿ RSS ಕಾರ್ಯಾಲಯದಲ್ಲಿ ಸೇರಿದ್ರು. ಎಲ್ಲ ಅಂಗನವಾಡಿ ಟೀಚರ್ಸು ಒಂದ್ ಕಡೆ ಪಡ್ಕೊಂಡಿರೋರು ಥ್ಯಾಂಕ್ಸ್ ಹೇಳೋದಕ್ಕೆ ಇನ್ನೂ ಸ್ವಲ್ಪ ಪಡ್ಕೋಬೇಕಾದ್ರು ಎಲ್ಲ ಬೈದ್ರು. ಅವ್ರ ಜೊತೆ ಎಲ್ಲ ಮಾತಾಡಿದ್ರು. 1 ಗಂಟೆ ಸುದೀರ್ಘವಾಗಿ ಮಾತಾಡಿದ್ರು. ಅಂತ ವ್ಯಕ್ತಿ ಸಮಾಜದಲ್ಲಿ ಹುಡ್ಲಿ, ಹೆಚ್ಚೆಚ್ಚು ಜನ, ಯಾಕೆಂದ್ರೆ ಇರೋಂಥವ್ರು ಬೇಕಾದ ಜನ ಅವ್ರೆ, ಒಬ್ಬರೇ ಎಲ್ಲ ಹೆಚ್ಚಾದ ಜನ ಅಂದ್ರೆ ಕೊಡೋ ಮನ್ಸವ್ರು ಬೇಕು ಅಂಥವ್ರು. ಇಂಥ ಗ್ರಾಮಕ್ಕೆ ಇನ್ನೂ ಈ ಗ್ರಾಮದಲ್ಲಿ ಬೇಕಾದಷ್ಟು ಥರದ್ದು ಪಡ್ಕೊಳ್ಳೋಂಥ ಒಂದು ಅವಕಾಶಗಳು ಹುಡ್ಲಿ ಅಂತ ಹೇಳ್ತಾರೆ. ಅವ್ರ ಜೊತೆ ಬರೋದಕ್ಕೆ, ಅವ್ರ ಜೊತೆ ನಾವು ಸೇರೋದಕ್ಕೆ ಒಂದು ಅವಕಾಶ ಆಯಿತು. ಅಂತ ಒಂದು ಸಂದರ್ಭದಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ. ಏನು ಟೀಚರ್ಸ್ ತಾವು ಕೊಟ್ಟಿದ್ರು ಈಗಾಗಲೇ ಹೇಳ್ಬಿಟ್ರು, ಅದನ್ನೆಲ್ಲ ಫಾಲೋಅಪ್ ಮಾಡಿ ಅದೆಲ್ಲ ಒಂದು ಪೂರ್ತಿ ರೆಡಿ ಮಾಡಿ ಅಂತ ಮಾಡ್ತಾರೆ. ಬೇಗ ಅದನ್ನು ಹಣ ಹಾಕ್ತಾರೆ. ಮತ್ತೆ ಮೆಟೀರಿಯಲ್ಸ್ ಕೊಡ್ತಾರೆ. ನಾನಾದ್ರೂ ಹೇಳೋದು ನಮ್ಮ CDP ಮೇಡಮು ಮತ್ತೆ BO ಅವರೆಲ್ಲ ಏನೇನು ಕೊಟ್ಟವ್ರೆ ಅಂತ ಹೇಳಿ ಅದನ್ನೆಲ್ಲನೂ ಲಿಸ್ಟ್ ಒಳಗೆ ಸೇರಿಸ್ಕೊಂಡು ಇನ್ನೂ ಹೆಚ್ಚೆಚ್ಚು ದಾನಿಗಳನ್ನ ಹಿಡಿದು ತಂದು ಹಾಕ್ಸೋದಕ್ಕೆ ಅವಕಾಶ ಆಗಬೇಕು. ಪರ್ಸನಲಿ ಒಂದು ಕಾರ್ಯಕ್ರಮ ಮಾಡೋದು ನಮ್ಮ ದೀಪ ಹೊಸ ಕಾರ್ಯಕ್ರಮ. ನೀನು ಕಲೆಕ್ಷನ್ ಮಾಡು, ಎಲ್ಲ ಊರಿನ ಗ್ರಾಮಸ್ಥರ ಹತ್ರ 100 ರೂಪಾಯಿ ಕಲೆಕ್ಷನ್ ಮಾಡು, ಎಷ್ಟು ಕೊಡ್ತಾರೆ ಅದು 2ರಷ್ಟು ನಾನು ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನ ಅವರು ಶುರು ಮಾಡ್ಬಿಟ್ರು ಈಗಾಗಲೇ. ಅಂತ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಒಂದು ಶನಿವಾರ ನಾಳೆ ಬರ್ತೀವಿ. ನಾಳೆ ಬಂದ್ರೆ ಮ್ಯಾಕ್ಸಿಮಮ್ ನಂಜನಸ್ವಾಮಿ ಪಾಪ ನನಗೆ 20 ವರ್ಷದ ಪರಿಚಯ, ಯಾವತ್ತೂ ಏನು ಕೇಳಿಲ್ಲ.
ಒಳ್ಳೆ ಹಾಡು ಹೇಳ್ತಾರೆ ಅವರು. ನನಗೆ ನೋಡೋದು ಜೋಡಿ ಕೇಳಿಬಿಟ್ರೆ ಹಾಡು ಕರ್ನಾಟಕದಲ್ಲಿ ಎಷ್ಟು ಇತಿಹಾಸ ಮಾಡಿ ಬೆಂಗಳೂರಲ್ಲಿ ಕರೆದು ಸ್ಟೇಟ್ ಗೌರ್ಮೆಂಟ್ ಪ್ರೋಗ್ರಾಮ್ಗೆ ಇವರಿದ್ದು ಹಾಡು ಹೇಳಿದ್ರು. ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ. ಅಷ್ಟು ಒಂದು ಡೆಡಿಕೇಟೆಡ್ ಟೀಚರು. ಅವ್ರು ಯಾವಾಗ ಫೋನ್ ಮಾಡಿ ಕೇಳಿದ್ರು ನಾನು ಇಲ್ಲ ಅಂತ ಹೇಳೋಕ್ಕೆ ಮನಸ್ಸೇ ಬಂದಿಲ್ಲ. ಯಾಕಂದರೆ ಮಂಜಣ್ಣ ಹೇಳ್ತಾರೆ ಯಾರೇ ನೀವು ದಾನಿಗಳು ಕೊಟ್ಬಿಡ್ತೀರಾ ಪಾಪ ಅಂತ. ನಾವು ದಾನಿಗಳಿರ್ಬೋದು, ಯಾಕೆ ಕೊಡ್ತೀವಿ ಅಂತ ಯಾರು ಯೋಚನೆ ಮಾಡಿ. ಇಲ್ಲಿ ಕೊಟ್ಟರು ಅದು ಉಪಯೋಗಿಸ್ತಾರೆ ಜನ, ಒಳ್ಳೆ ಜನ ಇಂಥವ್ರು ಸಿಕ್ಕಿದ್ದಾರೆ ನನಗೆ. ಎಲ್ಲ ನಡೀತಾ ಇದೆ ನೋಡೋಕ್ಕೆ. ಈಗ ದೀಪಗ ಒಂದು ಜವಾಬ್ದಾರಿ ಕೊಟ್ಟಿದ್ದೀನಿ, ಏನಕ್ಕೆ ಕೊಟ್ಟಿದ್ದೀನಿ, ಕೆಪಾಸಿಟಿ ಇದೆ ಅಂತ ಗೊತ್ತು, ಮಾಡಿ ತೋರಿಸ್ತಾರೆ. ಅದಕ್ಕೆ ನಾನು ಹೇಳೋಣ ಅಂತ ಇದ್ದೀನಿ, ಕೊಡೋದು ದೊಡ್ಡದು ಇಲ್ಲ, ಉಪಯೋಗಿಸ್ಕೊಳ್ಳೋದು ದೊಡ್ಡದು. ಸರ್ ಆಮೇಲೆ ನಂಜುಂಡ ಸ್ವಾಮಿ ಸರ್ ಪರ್ಸಮಲ್ಲಿ ಅದೇ ಅವರು ನಮ್ಮೂರು ನಂಜುಂಡ ಸ್ವಾಮಿ ಸರ್ ಅದೇ ಮಾತಾಡ್ತಾ ಗೊತ್ತಿತ್ತು ಸರ್. ಮಾತಾಡಿ ಸರ್. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ, ನನ್ನೆಲ್ಲರ ನನ್ನ ನೆಚ್ಚಿನ, ಯಾವಾಗಲೂ ಕೂಡ ನಮ್ಮ ಸದಾ ಕಲಾರಂಗವನ್ನು, ನಮ್ಮ ಶ್ರೇಯಸ್ಸನ್ನು ಸದಾ ನಮ್ಮ ಬೆನ್ತಟ್ಟುವಂತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಗೌರವಾನ್ವಿತ ನಮ್ಮೆಲ್ಲರ ಪ್ರೀತಿಯ ಮಂಜಣ್ಣ ಸರ್. ಹಾಗೆ ಸದಾ ನನಗೆ ಇವತ್ತಿಂದಲ್ಲ ಸರ್ ಹೇಳಿದಾಗ 20 ವರ್ಷಗಳಿಂದ ನಿರಂತರವಾಗಿ ಇವತ್ತು ಕೂಡ ಆ ಪ್ರೀತಿಯನ್ನು ನಾನು ಅವ್ರ ಹತ್ರ ಉಳಿಸ್ಕೊಂಡು ಬಂದಿದ್ದೀನಿ. ಆ ಥರದ ಪ್ರೀತಿಯನ್ನು ಉಳಿಸ್ಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಪೂಜ್ಯ ಗೌರವಾನ್ವಿತ ಅರವಿಂದ್ ರಾಘವನ್ ಸರ್ ಅವರೇ, ಸದಾ ಅವ್ರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು, ನಮ್ಮೆಲ್ಲರ ಸಾರಥಿ ಆಗಿರ್ತಕ್ಕಂಥವ್ರು, ಸದಾ ಆರೋಗ್ಯ ನೋಡ್ಕೊಳ್ಳೋದ್ರ ಜೊತೆಗೆ ಪ್ರತ್ಯಕ್ಷಣ ಎಲ್ಲಿ ಹೋಗ್ಬೇಕು ಅಂದ್ರೆ ತಕ್ಷಣ ಕರ್ಕೊಂಡು ಹೋಗಿರ್ತಕ್ಕಂಥವ್ರು, ನಮ್ಮ ಮತ್ತೊಬ್ಬರು ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಲೋಕೇಶ್ ಅಣ್ಣವ್ರಿಗೂ ಕೂಡ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ನಾನು ಮಾಣಿಕ್ನಳ್ಳಿನಲ್ಲಿ 1997ರಲ್ಲಿ ಟೀಚರ್ ಆಗಿ ಬಂದಾಗ 98ರಲ್ಲಿ ಮಾಣಿಕ್ನಳ್ಳಿ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶಂಕರ್ ಸರ್ ಅವರ ಮುಖಾಂತರವಾಗಿ ಅರವಿಂದ್ ರಾಘವನ್ ಸರ್ ನಮ್ಮ ಶಾಲೆಗೆ ಪ್ರಪ್ರಥಮವಾಗಿ ಭೇಟಿ ಕೊಟ್ಟಾಗ ಅವ್ರಿಗೆ ಯಾವುದೋ ಒಂದು ಕೆಲಸ ಆಗ್ಬೇಕಾಯ್ತು. ಶಂಕರ್ ಮುಂದೆ ನಿನ್ಗೆ ಏನಾಗಬೇಕನ್ನಪ್ಪ ಅಂತ ಕೇಳಿದ್ರು. ಏನಿಲ್ಲ ಸರ್, ನನ್ನ ಊರಿಗೊಂದು ಒಳ್ಳೇದಾಗಬೇಕು ಅಂತ ಪ್ರಪ್ರಥಮವಾಗಿ ನಮ್ಮ ಶಾಲೆಗೆ ಸುಮಾರು ಒಂದು 10 ಕಂಪ್ಯೂಟರ್ಗಳನ್ನು ಇಟ್ಟು ನನಗೊಬ್ಬ ಟೀಚರ್ನ ನೇಮಕ ಮಾಡಿ ಆ ಭಾಗದಲ್ಲೇ ಕಂಪ್ಯೂಟರ್ದ ಗಂಧವೇ ಗೊತ್ತಿರ್ತಕ್ಕಂಥ ಮಕ್ಕಳಿಗೆ ಒಂದು ಮಾದರಿ ಶಾಲೆಯಾಗುವ ಮಟ್ಟಕ್ಕೆ ನಮ್ಮ ಅರವಿಂದ್ ರಾಘವನ್ ಸರ್ ಮಾಡಿದ್ರು. ಅದ್ರ ಜೊತೆಗೆ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಕ್ಕಂಥದ್ದು, ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು, ಬಟ್ಟೆಗಳನ್ನು ಕೊಡ್ತಕ್ಕಂಥದ್ದು, ಸೈಕಲ್ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಕುಡಿಯೋ ನೀರು ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಎಲ್ಲ ಕಾಂಪೌಂಡ್ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಸುಣ್ಣ ಬಣ್ಣಗಳನ್ನು ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಅಲ್ಲಿ ಮಂಜಣ್ಣ ಹೇಳಿದಾಗ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ನಾನು ಮಾತ್ರ ಏನು ಕೇಳ್ತಾ ಇರಲಿಲ್ಲ ಇಲ್ಲಿವರೆಗೆ. ಲೋಕೇಶ್ ಅಣ್ಣವ್ರ ಮೇಲೆ ಗಲಾಟೆ, ಏನು ನಂಜುಂಡ ಸ್ವಾಮಿ ಏನು ಕೇಳ್ತಾ ಇಲ್ವಲ್ಲ, ಏನಾದ್ರು ಮುನ್ಸ್ಕೊಬಿಟ್ಟಿದ್ದಾನೆ ಅಂತ ಲೋಕೇಶ್ ಅಣ್ಣವ್ರ ಮೇಲೆ ಗಲಾಟೆ. ನಾನು ಹಿಂಗೆ ಸೆನ್ಸಸ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸರ್ ಸಿದ್ದರಾಜ್ ಸರ್ ಈ ಥರದೊಂದು ಇದೆ ಸರ್ ನಮ್ಮ ಶಾಲೆಗೆ ಏನಾದ್ರು. ಅದ ತಕ್ಷಣದಲ್ಲಿ ಸರ್ ಫೋನ್ ಮಾಡಿ ಏನು ಮಾತಾಡಲಿಲ್ಲ, ಏನು ಬೇಕಾ ಅಷ್ಟು ಬೇಗ ಕೊಟೇಶನ್ ಕಳಿಸು ಅಂತ. 2ನೇ ದಿನ ಕೊಟೇಶನ್ಗೆ ಈ ಶಾಲೆಗೆ ಈ ಥರದ ಅಭಿವೃದ್ಧಿ ಕೆಲಸ ಆಗಲಿಕ್ಕೆ ಸಾಧ್ಯ ಆಯಿತು. ಇದೆಲ್ಲವೂ ಕೂಡ ಅವರ ಒಂದು ಸಮಾಜಮುಖಿ ಕಾರ್ಯವನ್ನು, ಅದರಲ್ಲೂ ನಮ್ಮ ತಾಲೂಕಲ್ಲಿ ಈ ಥರದ್ದು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕಿನ ನಮ್ಮೆಲ್ಲರ ಪುಣ್ಯ ಅಂತ ಕೂಡ ನಾವು ಭಾವಿಸ್ತಾ, ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಎಲ್ಲವನ್ನೂ ಕೊಡಲಿ, ಅವ್ರ ಜೊತೆ ಕೊಡೋದಕ್ಕೆ ನಮ್ಮ ಲೋಕೇಶ್ ಅಣ್ಣಗೂ ಕೂಡ ಕೊಡಲಿ ಅಂತ ಕೂಡ ಹೇಳ್ತಾ, ಈ ಥರದ್ದು ನಾನು ಯಾವಾಗಲೂ ಕೂಡ ಜೊತೆಯಲ್ಲಿ ಇರ್ತೀನಿ. ನನಗಾಗಿ ನಾನು ಏನು ಕೇಳ್ಕೊಳ್ಳಲ್ಲ, ಶಾಲೆಗೋಸ್ಕರವಾಗಿ, ಮಕ್ಕಳಿಗೋಸ್ಕರವಾಗಿ, ಊರಿಗೋಸ್ಕರವಾಗಿ. ಈಗಾಗಲೇ ನಮ್ಮ ದೀಪು ಸರ್ ಕೊಟ್ಟವ್ರೆ, ನಿಮ್ಮೂರು ಸರ್ ಅರವಿಂದ್ ರಾಘವನ್ ಸರ್ಗೆ ನಿಮಗೆ ಇನ್ನೂ ಪ್ರೆಸರ್ ಹಾಕಬೇಕು ಅಂದ್ರೆ ಪ್ರೆಸರ್ ಇಲ್ಲ, ಮನಸ್ಸು ಬಂದ್ಬಿಡ್ತು ಅಂದ್ರೆ ಮುಗೀತು, ಮಾಡೇ ತೀರುವಂಥ ಕೆಲಸವನ್ನು ಮಾಡ್ತಾರೆ. ನಾನು ಜೊತೆ ನಿಲ್ತೀನಿ. ನಾನೇನಾದ್ರು ಕೂಡ ಸಹಾಯ ಮಾಡಬೇಕು ಅಂದರೆ ಬಾಸ್ ನಿಮ್ಮ ಜೊತೆ ನಾನು ನಿಲ್ತೀನಿ, ಬಾಸ್ ನನ್ನ ಜೊತೆ ನಿಲ್ತೀನಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ತುಂಬ ಹೆಲ್ಪಾಗುತ್ತೆ ಸರ್. ಹೋಗಿ ವೀರಪುತ್ರ ಶ್ರೀ ಅರವಿಂದ್ ರಾಘವನ್ ಅವರಿಗೆ